ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶುಕ್ರವಾರ ಪಂಚಮಿ ತಿಥಿ. ಪಂಚಮಿ ಅಂದ್ರೇ ವಾರಾಹಿ ದೇವಿಯನ್ನು ನಾವು ಆರಾಧಿಸುವಂಥ ಅದ್ಭುತವಾದ ದಿನ. ಪಂಚಮಿ ಅನ್ನುವಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥ ದಿನ. ವಾರಾಹಿ ದೇವಿ ಬಂದು ಆಸ್ತಿ ಅಂತಸ್ತಿಗೆ, ಕೋರ್ಟು ಕೇಸು ಕಚೇರಿಗೆ, ಆರೋಗ್ಯಕ್ಕೆ, ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಆ ತಾಯಿ ಆಶೀರ್ವಾದ ಕೊಡ್ತಾಳೆ. ರಾತ್ರಿ ದೇವತೆ ಅಂತ ಹೇಳ್ತೀವಿ. ಆ ತಾಯಿಯನ್ನು ನೀವು ರಾತ್ರಿಗೂ ಕೂಡ ಮಾಡ್ಕೊಳ್ಬಹುದು. ಈ ವಸ್ತುಗಳನ್ನು ಹಾಕಿ ನಾವು ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಅಂಧಕಾರವನ್ನು, ಕತ್ತಲನ್ನು ಓಡಿಸುತ್ತೆ. ಪ್ರತಿಯೊಬ್ಬರು ಕೂಡ ಇವರೇ ಹಚ್ಚಬೇಕು ಅನ್ನೋದು ಏನೂ ಇಲ್ಲ. ಯಾರು ಬೇಕಾದರೂ, ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ದೀಪಾರಾಧನೆ, ಬೆಳಕು ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ ಇರುವಂಥ ಕತ್ತಲನ್ನು ಓಡಿಸುವಂಥ ಶಕ್ತಿ, ಅಂಧಕಾರವನ್ನು ಓಡಿಸಿ ನಮ್ಮ ಮನೆಯನ್ನು ಬೆಳಗುವಂಥ ಶಕ್ತಿ ಇರೋದರಿಂದ, ಸುತ್ತಮುತ್ತ ಇರುವಂಥ ನಕಾರಾತ್ಮಕ ಶಕ್ತಿಯನ್ನು ಭಸ್ಮ ಮಾಡುವಂಥ ಶಕ್ತಿ ದೀಪಾರಾಧನೆಗೆ ಇರೋದರಿಂದ ನಾವು ನಿತ್ಯದ ದೀಪಾರಾಧನೆಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ. ಅದೇ ರೀತಿಯೇ ಈ ರೀತಿಯ ಪಂಚಮಿಯ ದಿನ ಶುಕ್ರವಾರ ಬಂದಿರೋದ್ರಿಂದ ಈ ವಿಶೇಷವಾದ ದೀಪಾರಾಧನೆ, ಈ ದೀಪಕ್ಕೆ ಕೆಲವು ವಸ್ತುಗಳನ್ನು ಹಾಕಿ ದೀಪಾರಾಧನೆ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನು ಕಾಣಬಹುದು. ಏಕೆಂದರೆ ನಾವು ಬರೀ ದೀಪಾರಾಧನೆಗೆ ತುಂಬಾ ವಿಶೇಷತೆ ಹಾಗೂ ಶಕ್ತಿ ಇದೆ. ಅದರಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೂ ಕೂಡ ವಿಶೇಷವಾದ ದಿನ ಅಂತಲೇ ಈ ದಿನವನ್ನು ನೀವು ಆರಾಧನೆ ಮಾಡಿ ಸ್ನೇಹಿತರೆ. ಎಷ್ಟೋ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಒಂದು ಕೊರಗು ಅನ್ನೋದಿರುತ್ತೆ, ಕಠಿಣವಾದ ಸಮಸ್ಯೆಗಳಿರುತ್ತೆ. ಮನೆಯಲ್ಲಿ ಯಾವಾಗಲೂ ಪ್ರತಿನಿತ್ಯ ಒಂದು ಅಡ್ಜಸ್ಟ್ಮೆಂಟ್ ಅನ್ನೋದಿರೋದಿಲ್ಲ, ನಂಬಿಕೆ ಅನ್ನೋದಿರೋದಿಲ್ಲ. ಬೇರೆ ಬೇರೆ ವಿಚಾರಗಳಿಗೂ ಕೂಡ ನಾವು ಜಗಳ ಮಾಡ್ತಾ ಇರುವಂಥದ್ದು. ಇದನ್ನೆಲ್ಲವೂ ಕೂಡ ನೋಡಿ ಮಕ್ಕಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ, ಮಕ್ಕಳು ಕೂಡ ಸರಿಯಾಗಿ ಏಳಿಗೆ ಆಗೋದಿಲ್ಲ. ಇದು ಎಲ್ಲವೂ ನಮ್ಮ ಮನೆಗಳಲ್ಲಿ ಒಂದು ಪ್ರತಿನಿತ್ಯದ ಸಮಸ್ಯೆಗಳಾಗಿ ಕಾಡ್ತಾ ಇದ್ದಾಗ ನೀವು ಇದನ್ನು ಮಾಡಿಕೊಳ್ಳಿ. ದೀಪಾರಾಧನೆಗೆ ಕೆಲವು ವಸ್ತುಗಳು. ಶ್ರೀ ಮಹಾಲಕ್ಷ್ಮಿ ಬಂದು ಸಂಪತ್ತಿಗೆ ಅಧಿದೇವತೆ. ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ಳೋದು ಬಹಳ ಸುಲಭ. ಆ ತಾಯಿಗೆ ಶ್ರದ್ಧಾ, ಭಕ್ತಿ, ನಂಬಿಕೆ, ಯಾರ ಮನೆಯಲ್ಲಿ ಗೌರವ ಇರುತ್ತೋ ಆ ಮನೆಗೆ ಆ ತಾಯಿ ಓಡೋಡಿ ಬರ್ತಾಳೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ. ತುಪ್ಪದ ದೀಪ ಅನ್ನುವಂಥದ್ದು ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀ ದೇವಿ ಆಗಿರೋದ್ರಿಂದ ನಾವು ಶುಕ್ರವಾರದ ದಿನಗಳಲ್ಲಿ ಸ್ವಲ್ಪನಾದರೂ ತುಪ್ಪವನ್ನು ಬಳಸೋದ್ರಿಂದ, ಹಸುವಿನ ತುಪ್ಪವನ್ನು ಬಳಸೋದ್ರಿಂದ ವಿಶೇಷವಾದ ಫಲಗಳನ್ನು ಕಾಣಬಹುದು. ಎಲ್ರಿಗೂ ಕೂಡ ತುಪ್ಪ ಅವೈಲೇಬಲ್ ಇರೋದಿಲ್ಲ, ಕೆಲವೊಬ್ಬರಿಗೆ ಕಷ್ಟ ಇರುತ್ತೆ. ನಿಮ್ಮ ಶಕ್ತಿಯ ಅನುಸಾರ ನೀವು ಇದ್ದರೆ ತುಪ್ಪವನ್ನು ಸ್ವಲ್ಪ ಬಳಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ದೀಪಕ್ಕೆ ಯಾವ ರೀತಿಯ ಎಣ್ಣೆಯನ್ನು ನಿಮ್ಮ ಮನೆಯಲ್ಲಿ ಉಪಯೋಗ ಪಡಿಸ್ತೀರ ನೋಡಿ ಅದನ್ನೇ ಮಾಡ್ಕೊಳ್ಳಿ. ಎಲ್ರಿಗೂ ಗಂಡ ಹೆಂಡ್ತಿ ಆ ಸಂಬಂಧಗಳಲ್ಲಿ ಚೆನ್ನಾಗಿರೋದಿಲ್ಲ. ಯಾಕಂದರೆ ಗಂಡ ಹೆಂಡ್ತಿ ಅನ್ನುವಂಥದ್ದು ಏನೇ ಒಂದು ಅಡ್ಜಸ್ಟ್ಮೆಂಟು, ಏನೇ ಕಷ್ಟ ಯಾವುದೇ ಇರಬಹುದು, ಎಲ್ಲವನ್ನು ಅರ್ಥ ಮಾಡಿಕೊಂಡು ಒಬ್ಬರನ್ನು ಒಬ್ಬರು ಗೌರವಿಸುತ್ತಾ ಜೀವನವನ್ನು ಸಾಗಿಸಿದಾಗ ಬಹಳ ಕಷ್ಟಗಳನ್ನು, ನಷ್ಟಗಳನ್ನು ನಾವು ಎದುರಿಸ್ತಾ ಇದ್ದರೂ ಕೂಡ ನಮಗೆ ಜಾಸ್ತಿ ಅದರಿಂದ ಪ್ರಭಾವ ಬೀರೋದಿಲ್ಲ. ತುಂಬ ಒಳ್ಳೆಯ ದಿನಗಳು, ತುಂಬ ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನಾವು ನಮ್ಮ ಮನಸ್ಸು ಅನ್ನುವಂಥದ್ದು ಒಪ್ಕೊಳ್ಳುತ್ತೆ. ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದೇ ಒಂದು ಸ್ಪೂನಷ್ಟು, ಚಿಕ್ಕ ಸ್ಪೂನಷ್ಟು ಸಕ್ಕರೆ, ಸುಮಧುರವಾಗಿರುವಂಥದ್ದು. ನಾವು ಶುಭ ಕಾರ್ಯಗಳನ್ನು, ಗುಡ್ ನ್ಯೂಸನ್ನು ಕೇಳಬೇಕು. ಮನೆಯಲ್ಲಿ
ಯಾವುದೋ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು. ಇದಕ್ಕೆಲ್ಲವೂ ಕೂಡ ನಮಗೆ ದುಡ್ಡು ಬೇಕು. ದುಡ್ಡಿದ್ದಾಗ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹಬ್ಬದ ವಾತಾವರಣ ಇರುತ್ತೆ. ಆ ಥರ ನಾವು ಕೇಳಿಕೊಂಡಾಗ ನಮ್ಮ ಕೈಯಲ್ಲಿ ಯಾವಾಗಲೂ ಹಣಕಾಸು ನಿಲ್ಲೋದಕ್ಕೆ ಪ್ರಯತ್ನ ಪಡುತ್ತೆ ಸ್ನೇಹಿತರೆ. ನಾವೇ ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಹಣಕಾಸು ನಮ್ಮ ಹತ್ರ ಬರೋದಿಲ್ಲ. ಈ ದೀಪಾರಾಧನೆಗೆ ಸುಗಂಧಭರಿತವಾಗಿರುವಂಥ ಹೂವು ಯಾವುದೇ ಆಗಿರಬಹುದು, ಆದಷ್ಟು ಮಲ್ಲಿಗೆ ಇದ್ದರೆ ಒಂದು ಹೂವನ್ನು ನೀವು ದೀಪಕ್ಕೆ ಹಾಕೋದಕ್ಕೆ ಪ್ರಯತ್ನ ಪಡಿ. ಏಕೆಂದರೆ ಲಕ್ಷ್ಮೀದೇವಿ ಯಾವಾಗಲೂ ಯಾವ ಜಾಗದಲ್ಲಿ ಸುಗಂಧಭರಿತವಾಗಿರುತ್ತೆ ಆ ಜಾಗಕ್ಕೆ ಓಡಿ ಬರ್ತಾಳೆ, ಸಂಪತ್ತನ್ನು ತರ್ತಾಳೆ. ಆ ಲಕ್ಷ್ಮಿ ಆ ಜಾಗದಲ್ಲಿ ನಿಲ್ಲೋದಿಲ್ಲ. ಇದನ್ನು ನಾವು ನೆನಪಲ್ಲಿಟ್ಕೊಳ್ಬೇಕು. ಅದಕ್ಕೆ ಯಾವಾಗಲೂ ಮನೆ ಶುದ್ಧವಾಗಿರಬೇಕು, ನೀಟಾಗಿರಬೇಕು. ನಾವು ತಾಯಿಗೆ ಎಲ್ಲ ರೀತಿಯ ಸುಗಂಧಭರಿತವಾದ ವಸ್ತುಗಳನ್ನು ಮನೆಯಲ್ಲಿ ದೀಪಾರಾಧನೆಗೆ ದೇವ್ರ ಮನೆಯಲ್ಲಿ ಎಲ್ಲವೂ ಇಡಬೇಕು ಅಂತ ಹೇಳುವಂಥದ್ದು. ಆ ಜಾಗಕ್ಕೆ ತಾಯಿ ಬರ್ತಾಳೆ. ಈ ರೀತಿ 1 ಸ್ಪೂನಷ್ಟು ಸಕ್ಕರೆಯನ್ನು ಹಾಕಿ, ತದನಂತರ ಆ ಸಕ್ಕರೆ ನಮ್ಮ ಕಹಿ ಘಟನೆಗಳು, ಸಮಸ್ಯೆಗಳು, ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ. ಇನ್ನು ಒಂದು ಮಲ್ಲಿಗೆ, ಒಂದು ಹೂವನ್ನು ಹಾಕಿದ್ರೆ ಆ ತಾಯಿ ಆ ಒಂದು ಘಮ ಅದಕ್ಕೆ ಆ ತಾಯಿ ಬರ್ತಾಳೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಕಾಳು ಮೆಣಸನ್ನು ಒಂದು 3 ತಗೊಳ್ಳಿ. ಕಾಳುಮೆಣಸು ನಮ್ಮ ಹಣಕಾಸಿಗೆ ಎಷ್ಟೋ ತೊಂದರೆ ಮಾಡ್ತಾ ಇರ್ತಾರೆ. ನಮ್ಮದೇ ದುಡ್ಡಾಗಿರಬಹುದು, ಸಾಲಕ್ಕೆ ತಗೊಂಡಿರೋದಾಗಿರಬಹುದು, ಬಡ್ಡಿ ಕಟ್ಟೋದಕ್ಕಾಗ್ತಾ ಇಲ್ಲ ಅನ್ನುವಂಥದ್ದು. ಇದಕ್ಕೇ ಶತ್ರುಗಳು ರೆಡಿಯಾಗಿಬಿಟ್ಟಿರ್ತಾರೆ. ನಮ್ಮ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಹಿತಶತ್ರುಗಳು ಇರ್ತಾರೆ. ಈ ಥರ ಇದ್ದಾಗ ಅವುಗಳನ್ನು, ಅವರ ಮನಸ್ಥಿತಿಗಳನ್ನು ಹೋಗಲಾಡಿಸುವಂಥ ಶಕ್ತಿ ಕಾಳುಮೆಣಸಿಗೆ ಇರೋದರಿಂದ ಕಾಳುಮೆಣಸನ್ನು ಸ್ವಲ್ಪ 3 ತಗೊಂಡು ಪುಡಿ ಮಾಡಬೇಕು. ಇದನ್ನು ನೀವು ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ರಾತ್ರಿ ನಾವು 8:30-9 ಗಂಟೆಯ ಒಳಗಡೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಯಾಕಂದರೆ ದೀಪಾರಾಧನೆ ಅಷ್ಟು ವಿಶೇಷತೆಯಿಂದ ಇರುತ್ತೆ. ಪಂಚಮಿ ತಿಥಿ ಆಗಿರೋದ್ರಿಂದ ಈ ದೀಪಾರಾಧನೆ ಮಾಡಿ ಸಾಲವನ್ನು ನೀವು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ಶಕ್ತಿ ಅನ್ನೋದು ಬರುತ್ತೆ. ಮನೆಯಲ್ಲಿ ಇರುವಂಥ ನೆಗೆಟಿವ್ ಮೊದಲು ಹೋಗುತ್ತೆ. ಅದಕ್ಕೋಸ್ಕರ ಇಷ್ಟನ್ನು ನೀವು ಮಾಡಿಕೊಂಡು ಮಾರನೆಯ ದಿನ ಇದರಲ್ಲಿ ಹಾಕಿರುವಂಥ ವಸ್ತುಗಳನ್ನು ನಾವು ನೀಟಾಗಿ ತೆಗೆದು ಯಾರು ತುಳಿದೇ ಇರುವಂಥ ಗಿಡ ಮರಗಳ ಹತ್ರ ಹಾಕಬೇಕು. ಆಗ ನಾವು ಕೇಳಿಕೊಂಡಿರುವಂಥ ಕೋರಿಕೆಗಳು ಸರಾಗವಾಗಿ ನಡೆಯುತ್ತೆ, ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತೆ. ಮಾಡ್ಕೊಂಡು ನೋಡಿ. ಒಳ್ಳೆಯದಾಗಲಿ.